ಇನ್ನು ಬಳ್ಳಾರಿಯ ನಾಗೇಂದ್ರ ಕಚೇರಿಯಲ್ಲೂ ಕೂಡ ಈಗಾಗಲೇ ಇಡಿ ಶೋಧ ಶುರುವಾಗ್ಬಿಟ್ಟಿದೆ. ನಾಗೇಂದ್ರ ಆಪ್ತ ಸಹಾಯಕನಿಗೆ ಇಡಿ ತಂಡ ಈಗ ಬುಲಾವ್ ಮಾಡಿದೆ. ಬಳ್ಳಾರಿಯಲ್ಲೂ ಕೂಡ ನಾಗೇಂದ್ರ ಅವರ ಕಚೇರಿ ಮೇಲೆ ದಾಳಿಯಾಗಿದೆ. ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಆಪ್ತ ಸಹಾಯಕನಿಗೆ ಈಗ ಇಡಿ ತಂಡ ಕರೆದಿದೆ, ಬುಲಾವ್ ಮಾಡಿದೆ. ಕಚೇರಿಯಲ್ಲಿ ಶೋಧ ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳು ನಾಗೇಂದ್ರ PA ಬಳಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಕಚೇರಿಯಲ್ಲಿ ಶೋಧ ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ವಿವರಗಳನ್ನು ಸಹಜವಾಗಿ ಕಲೆ ಹಾಕ್ತಾರೆ. ಇನ್ನೆಲ್ಲ ಆಗ್ತಾ ಇದೆ, ಇದರ ಜೊತೆಗೆ ಯಾರು ಚಲನವಲನಗಳನ್ನು ಮಾಡಿರ್ತಾರೆ ಅದರ ಮಾಹಿತಿ ಕೂಡ ಸಹಜವಾಗಿ ಕೇಳಲಾಗುತ್ತೆ. ಯಾಕೆಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಆಗುತ್ತೆ ಅಂದರೆ ಏಕಾಏಕಿ ಏನು ದಾಳಿ ಮಾಡಲ್ಲ, ಅಥವಾ ನಿನ್ನೆ ಯಾವುದೋ ವಿಚಾರ ತಿಳಿತು ಅಂತ ಇವತ್ತು ಬೆಳಗ್ಗೆ ಖಂಡಿತವಾಗ್ಲೂ ಅವ್ರು ದಾಳಿ ಮಾಡಲ್ಲ. ಅದರ ಬದಲಾಗಿ ಸಾಕಷ್ಟು ತನಿಖೆಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಅವ್ರು ಕೈಗೊಂಡಿರ್ತಾರೆ. ಹಾಗೆಯೇ ಸುಮಾರು ಒಂದು ವಾರನೋ, ಒಂದು ತಿಂಗಳು, 15 ದಿನನೋ ಸಂಪೂರ್ಣ ವಾಚ್ ಮಾಡಿರ್ತಾರೆ. ಪ್ರತಿಯೊಬ್ಬರ ಚಲನವಲನಗಳನ್ನು ಅವ್ರು ಗಮನಿಸ್ತಾ ಇರ್ತಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸಿ ಅವರ ಫೋನ್ಗಳನ್ನು ಟ್ಯಾಪ್ ಮಾಡಿರ್ತಾರೆ, ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಎಲ್ಲ ಮಾಹಿತಿಗಳು ಪಕ್ಕ ಆದಮೇಲೆ ಆನಂತರ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಅನೇಕ ಮಾಹಿತಿಗಳು PAಗಳ ಬಳಿ ಇರುತ್ತೆ. ಅವರನ್ನು ಕೂಡ ಕರೆದು ಈಗ ಮಾಹಿತಿ ತೆಗಿತಾ ಇದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಬಳ್ಳಾರಿಯಲ್ಲಿ ತನಿಖೆ ಚುರುಕುಗೊಳಿಸಿದಂಥ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರ ನಿವಾಸದ CCTV ಫುಟೇಜನ್ನು ಆಧರಿಸಿ ತನಿಖೆ ಮಾಡಲಾಗ್ತದೆ. ಬಳ್ಳಾರಿಯಲ್ಲಾದಂಥ ಬೆಳವಣಿಗೆಗಳ ಬಗ್ಗೆ ಇಡಿ ತಂಡ ಪರಿಶೀಲನೆ ಮಾಡ್ತಾ ಇದೆ. ಬಿ ನಾಗೇಂದ್ರ ರಾಜೀನಾಮೆಗೂ ಮುನ್ನ ಆದಂಥ ಬೆಳವಣಿಗೆಗಳನ್ನು ಗಮನಿಸಲಾಗ್ತಾ ಇದೆ. ಅವರು ರಾಜೀನಾಮೆಗೂ ಮೊದಲು ಏನೆಲ್ಲ ಆಯಿತು ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನಾಗೇಂದ್ರ ಬಳ್ಳಾರಿ ನಿವಾಸಕ್ಕೆ ಭೇಟಿ ಮಾಡಿದ ಆಪ್ತರ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ನಾಗೇಂದ್ರ ಮನೆ ಕೆಲಸದವರಿಂದ ಕೂಡ ಮಾಹಿತಿ ಕಲೆ ಹಾಕ್ತಾ ಇರುವಂಥ ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ವಿವರಗಳನ್ನು ಕಲೆ ಹಾಕಲಾಗ್ತಾ ಇದೆ. ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಬಂದು ಹೋಗ್ತಾ ಇದ್ರು, ಜೊತೆಗೆ ಹಳೆ CCTV ಫುಟೇಜ್ಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಆಗಲೂ ಕೂಡ ಯಾರೆಲ್ಲ ಬಂದು ಹೋದರು ಅದರ ವಿವರವನ್ನು ಕಲೆ ಹಾಕ್ತಾರೆ. ಬಳ್ಳಾರಿಯಲ್ಲಿ 25 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿರೋ ಶಂಕೆ ಇದೆ. ಹಣ ವರ್ಗಾವಣೆ ಶಂಕೆ ಜಾಡು ಬೆನ್ನತ್ತಿ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಚಿನ್ನದ ಅಂಗಡಿ, ಮದ್ಯದ ಅಂಗಡಿ ಜೊತೆಗೆ ಆಪ್ತರ ವಿಚಾರಣೆ ಕೂಡ ಮಾಡಲಾಗ್ತದೆ. ಶಾಸಕ ನಾಗೇಂದ್ರನ್ನ ಭೇಟಿ ಮಾಡಿದವರ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರು ಚಿನ್ನದಂಗಡಿ ಇದ್ದಾರೆ, ಚಿನ್ನದ ವ್ಯಾಪಾರಿಗಳಿದ್ದಾರೆ, ಹಾಗೆ ಮದ್ಯದ ವ್ಯಾಪಾರಿಗಳಿದ್ದಾರೆ, ಅಲ್ಲಿ ಹಣ ವರ್ಗಾವಣೆ ಆಗಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ತನಿಖೆ ಮಾಡಲಾಗ್ತಾ ಇದೆ. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಒಂದು ಕಡೆ ಬಳ್ಳಾರಿಯಲ್ಲಿ ತನಿಖೆ ಚುರುಕೊಂಡಿದೆ. ರೈಟಾ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿನಾಯಕ್ ಬಳ್ಳಾರಿಯಿಂದ ಜಾಯ್ನ್ ಆಗ್ತಾರೆ. ವಿನಾಯಕ್, ಬಹುಶಃ ಬಳ್ಳಾರಿಯಲ್ಲಿ ಆಗ್ತಾ ಇರುವಂಥ ತನಿಖೆಗಳನ್ನು ಗಮನಿಸ್ತಾ ಇದ್ದರೆ ಕೇವಲ ನಾಗೇಂದ್ರ ಸೆಂಟ್ರಿಕ್ ಆಗಿ ಅಷ್ಟೇ ಅಲ್ಲ, ನಾಗೇಂದ್ರ ಅವರ ಜೊತೆಗೆ ಅವರ ಮನೆಯ ಸಿಬ್ಬಂದಿಗಳಿರ್ಬೋದು, ಅವರ PA ಇರ್ಬೋದು, ಆಪ್ತರಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಈಗ ಅಲ್ಲಿನ ಚಿನ್ನದ ವ್ಯಾಪಾರಿಗಳು, ಮದ್ಯದಂಗಡಿಯ ವ್ಯಾಪಾರಿಗಳು, ನಾಗೇಂದ್ರ ಅವರ ಆಪ್ತವಲಯ ಇವರೆಲ್ಲರನ್ನೂ ಕೂಡ ತನಿಖೆ ಮಾಡಲಾಗ್ತದೆ. ಅಲ್ಲಿಗೆ ಈ 25 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂತ ಇನ್ನು ಹೇಳಲಾಗ್ತಾ ಇದೆ. ಹವಾಲಾ ಲಿಂಕ್ ಕೂಡ ಇದರಲ್ಲಿ ಸೇರಿಕೊಂಡಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಹೀಗಾಗಿ ಈ ತನಿಖೆ ಬಳ್ಳಾರಿಯ ಮಟ್ಟಿಗೆ ಹೇಳೋದಾದರೆ ಯಾರು ಅವ್ರ ಜೊತೆಗೆ ಸಂಪರ್ಕ ಇದ್ದಾರಲ್ಲ ಅವ್ರಿಗೂ ಕೂಡ ಈಗ ಸಂಕಷ್ಟಕ್ಕೆ ತಳ್ತಾ ಇದೆಯಾ ಪ್ರಕರಣ? ಖಂಡಿತ ಪ್ರಮೋದ, ಏನು ಬೆಳಗ್ಗೆಯಿಂದನೂ ಕೂಡ ನಾಗೇಂದ್ರ ಮನೆಯಲ್ಲಿ ತಲಾಸ್ ನಡೆಸತಕ್ಕಂಥ ಇಡಿ ಅಧಿಕಾರಿಗಳಿಗೆ ಒಂದು ಮಹತ್ವದ ದಾಖಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಸಚಿವರ ರಾಜೀನಾಮೆಗೆ ಮುಂಚಿತವಾಗಿ ಏನೇನು ಬೆಳವಣಿಗೆ ಆಗಿತ್ತು ಅನ್ನೋದ್ರ ಬಗ್ಗೆ ಅವರ ಕಚೇರಿ ಇರತಕ್ಕಂಥ CCTV ಫುಟೇಜನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಸಚಿವರಿದ್ದಾಗ ಏನು ಆ ಖಾತೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯಾರ್ಯಾರು ಅವರ ಪ್ರಮುಖರನ್ನು ಭೇಟಿ ಮಾಡಿದ್ರು, ಈ ಪ್ರಕರಣದಲ್ಲಿ ತರ್ಕ ಹಾಕಿಕೊಂಡಿರ್ತಕ್ಕಂತಹ ಏನು ಪ್ರಮುಖ ಏನು ಆಧಾರಗಳಿದ್ದಾವಲ್ಲ ಅವುಗಳನ್ನು ಕೂಡ ಆಧರಿಸಿ ಈಗ ಏನು ಇಡಿ ಅಧಿಕಾರಿಗಳು ತನಿಖೆಯನ್ನು ಬೆನ್ನಟ್ಟಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 25 ಕೋಟಿ ಹಣ ಬಳ್ಳಾರಿಯ ಪ್ರಮುಖ ಮದ್ಯದಂಗಡಿ ಆಗಿರ್ಬೋದು, ಚಿನ್ನದ ಅಂಗಡಿ ಆಗಿರ್ಬೋದು, ಇಂತಹ ಮಾಲೀಕರಿಗೆ ಹೋಗಿದೆ ಅನ್ನೋ ಆರೋಪ ಇದೆ. ಹೀಗಾಗಿ ಇದನ್ನೇ ತನಿಖೆಯನ್ನು ಬೆನ್ನಟ್ಟಿರ್ತಕ್ಕಂಥ ಇಡಿ ಅಧಿಕಾರಿಗಳು ಸಾಕಷ್ಟು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಅವರ ಆಪ್ತರ ವಲಯಕ್ಕೂ ಈಗಾಗಲೇ ಸಾಕಷ್ಟು ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅವರ ಆಪ್ತರಿರ್ತಕ್ಕಂಥ 3 ಜನರಿಗೆ ಈಗಾಗಲೇ ಇಡಿ ಅಧಿಕಾರಿಗಳು ಬುಲಾವನ್ನು ನೀಡುವ ಮೂಲಕವಾಗಿ ಅವರ ಕಚೇರಿಗೆ ಬಂದು ಅವರ ತನಿಖೆಯನ್ನು ಕೂಡ ಮಾಡುವ, ವಿಚಾರಣೆ ಕೂಡ ನಡೆಸುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೇವಲ ನೆಹರು ಕಾಲೋನಿ ಇರ್ತಕ್ಕಂಥ ಮನೆಯಲ್ಲ, ಇಲ್ಲಿರ್ತಕ್ಕಂಥ ಚಂದ್ರ ಲೇಔಟ್ನಲ್ಲಿರ್ತಕ್ಕಂಥ ಹೊಸದಾಗಿ ತೆಗೆದುಕೊಂಡಿರ್ತಕ್ಕಂಥ ಮನೆಯ ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಂದರೆ ಪ್ರಮುಖವಾಗಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಆದ ನಂತರವೇ ಏನಾದರೂ ಈ ಲೇಔಟ್ನಲ್ಲಿ ಮನೆಯನ್ನು ಖರೀದಿ ಮಾಡಿದ್ರೆ ಅನುಮಾನ ಕೂಡ ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುವ ಮೂಲಕವಾಗಿ ಒಂದು ರೀತಿ ಇದು ಏನಂತಂದರೆ ನಾಗೇಂದ್ರ ಅವರಿಗೆ ಉರುಳಾಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಏನಂತಂದರೆ ನಿರಂತರವಾಗಿ 8 ಗಂಟೆಗಳಿಂದ ಕೂಡ ನಿರಂತರವಾಗಿ ದಾಖಲೆಗಳನ್ನು
ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಮನೆಯಿಂದ ಆಚೆ ಕೂಡ ಬರ್ದೇನೆ ತಾವು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮನೆ ಲಕ್ಷ್ಮೀ ನಿವಾಸದ ಮನೆ ಮುಂದೆ ತಾವು ಗಮನಿಸ್ಬೋದು. ಇಲ್ಲಿ ಒಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿಗಳು ಏನು ವರ್ಕ್ ಮಾಡ್ತಾ ಇದ್ದಾರಲ್ಲ ಅವರನ್ನು ಕೂಡ ಅಲ್ಲೇ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಅವ್ರ ಕಡೆಯಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನು ಕೂಡ ಕಸ್ಕೊಂಡು ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಲಕ್ಷ್ಮೀ ನಿವಾಸದಲ್ಲೇ ದಾಖಲೆಗಳು ಸಿಗ್ತಾ ಇದ್ದಾವೆ ಅನ್ನೋದು ಅಧಿಕಾರಿಗಳ ಮತ್ತು ಆಪ್ತ ವಲಯದ ಮಾತಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ 25 ಕೋಟಿ ಏನು ಬಳ್ಳಾರಿಗೆ ಬಂದಿದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಇಲ್ಲಿಂದಲೇ ವ್ಯವಹಾರ ಆಗಿತ್ತು ಅನ್ನೋದು ಪ್ರಮುಖವಾಗಿ ದಟ್ಟವಾಗಿ ಶಂಕೆ ಮೂಡ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ನಿರಂತರವಾಗಿ 8 ತಾಸುಗಳಿಂದ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ನಾಗೇಂದ್ರ ಅವರಿಗೆ ಉಮ್ಮುಳು ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರಮೋದ್, ಥ್ಯಾಂಕ್ ಯು ವಿನಾಯಕ್, ಎಲ್ಲ ಮಾಹಿತಿಗೆ.